ಸರ್ವೆ ನಂಬರ್ 83 ಸೈಟ್ ಪರ್ಚೇಸ್ ಮಾಡಿದ್ವಿ. ಅದರ ಟ್ಯಾಕ್ಸನ್ನು ಕಟ್ಟಬೇಕು. ಟ್ಯಾಕ್ಸ್ ಕೊಟ್ಟಲ್ಲ. ಆಫೀಸಲ್ಲಿ ಬಂದು ವಿಚಾರ ಮಾಡಿದ್ರೆ ಮುಂದೋಗಿ ಅಂತ ಹೇಳ್ತಿದ್ದಾರೆ. ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ. ನಾನು ಇಲ್ಲಿ ದಾಟಬೇಕಾದ್ರೆ ಬಿದ್ದುಬಿಟ್ಟು ಖಾಲಿ ಪ್ಲಾಸ್ಟರ್ ಆಗುತ್ತೆ. ಈ ಆಫೀಸಿಗೆ ಬಂದರೆ ಏನೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಇದು ಆಫೀಸೋ ಏನು ಅನ್ನೋದು ನನಗೆ ಮಾಹಿತಿ. ನಾನು ಬೆಳಗ್ಗೆ 5 ಗಂಟೆಗೆ ಶಿವಮೊಗ್ಗ ಬಿಟ್ಟಿದ್ದೀನಿ. ಇಲ್ಲಿ 11:30ಗೆ ಬಂದಿದ್ದೀನಿ. 11:30ಯಿಂದ 12:15ವರೆಗೂ ಸುತ್ತರಿಸ್ತಾನೆ ಇದ್ದಾರೆ. ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಅಲ್ಲಿ ಗೇಟ್ ಬಾಗಿಲಾಗುತ್ತೆ. ಮುಂದೋಗಿ ವಲಯ ಕಚೇರಿ ಹೋಗಿ ತಹಸೀಲ್ದಾರಿ ಸೆಕ್ಷನ್ ನೋಡಿ ಅಂತಿದ್ದಾರೆ. ಆಫೀಸೇ ಇಲ್ವೋ ಅಥವಾ ಟ್ಯಾಕ್ಸ್ ತಗೊಳಲ್ವೋ ಏನು ಮಾಹಿತಿ ಬೇಕಲ್ಲ. ಒಂದೇನೋ ಸಾರ್ವಜನಿಕ ಹೇಳಬೇಕಲ್ಲ. ಟ್ಯಾಕ್ಸ್ ತಗೊಳಲ್ಲ, ಇಷ್ಟು ವರ್ಷದ ಫ್ರೀ. ಈಗ ಮನ್ನಾ ಮಾಡಿದಾರಲ್ಲ, ಈಗ ನಿಮ್ಮ ಟ್ಯಾಕ್ಸ್ ಮನ್ನಾ ಅಂತ ಒಂದು ಬೋರ್ಡ್ ಹಾಕ್ಬೇಕಲ್ವಾ? ಕಟ್ಸ್ಕೋಬೇಕು ಬೇಡ? ಸರ್ಕಾರಕ್ಕೆ ದುಡ್ಡು ಬೇಡವಾ? ಈ ಆಫೀಸ್ನಲ್ಲಿ ಯಾರು ರೆಸ್ಪಾನ್ಸ್ ಪರ್ಸನ್ಸೇ ಇಲ್ವಾ? ಈಗ ದಂಡ ಹಾಕ್ತಾರಲ್ಲ, 4 years ಆಗಿದೆ. ಅದು ಟ್ಯಾಕ್ಸನ್ನು ಫೈನನ್ನು ಯಾರು ಕೊಡ್ತಾರೆ? ನಿಮ್ಮದು ಭಾಗ್ಯ. ಆ ಭಾಗ್ಯನ ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ಇಲ್ಲಿ ಇಳುವಾಲದಲ್ಲಿ ಸರ್ವೆ ನಂಬರ್ 83 ಸೈಟ್ ಪರ್ಚೇಸ್ ಮಾಡಿದ್ವಿ. ಅದರ ಟ್ಯಾಕ್ಸನ್ನು ಕಟ್ಟಬೇಕು. ಟ್ಯಾಕ್ಸ್ ಕೊಟ್ಲಕ್ಕ ಸೈಟಿಗೆ ಆಫೀಸಲ್ಲಿ ಬಂದು ವಿಚಾರ ಮಾಡಿದ್ರೆ ಮುಂದೋಗಿ ಅಂತ ಹೇಳ್ತಿದ್ದಾರೆ. ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಅದರಿಂದ ಈಗ ನಾನು ಸೀನಿಯರ್ ಸಿಟಿಜನ್ ಇದ್ದೀನಿ. ನಾನು ಇಲ್ಲಿ ದಾಟಬೇಕಾದ್ರೆ ಬಿದ್ದುಬಿಟ್ಟು ಖಾಲಿ ಪ್ಲಾಸ್ಟರ್ ಆಗುತ್ತೆ. ಈ ಆಫೀಸಿಗೆ ಬಂದರೆ ಏನೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಇದು ಆಫೀಸೋ ಏನು ಅನ್ನೋದು ನನ್ನ ಮಾಹಿತಿ. ಇದಕ್ಕಿಂತ ಮುಂಚೆ ಬಂದಿದ್ರಾ ಟ್ಯಾಕ್ಸ್ ಪೇ ಮಾಡೋಕ್ಕೆ ಅಥವಾ ಇಲ್ಲ ಮಾಡಿದ್ದು. ನಾನು 2020ರಲ್ಲಿ ಟ್ಯಾಕ್ಸ್ ಪೇ ಮಾಡಿದ್ದೀನಿ. ಅದಾದಮೇಲೆ ಇವತ್ತು ಬಂದಿದ್ದೀನಿ. ಹೌದು. ಎಷ್ಟು ಗಂಟೆಗೆ ಬಂದ್ರಿ? ನಾನು ಬೆಳಗ್ಗೆ 5 ಗಂಟೆಗೆ ಶಿವಮೊಗ್ಗ ಬಿಟ್ಟಿದ್ದೀನಿ. ಇಲ್ಲಿ 11:30ಗೆ ಬಂದಿದ್ದೀನಿ. ಈ ಆಫೀಸಿಗೆ ಬಂದು 12 ಗಂಟೆಗೆ 11:30ಗೆ ಇಲ್ಲಿದ್ದೀನಿ. 11:30ಯಿಂದ 12:15ವರೆಗೂ ಸುತ್ತರಿಸ್ತಾನೆ ಇದ್ದಾರೆ. ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಏನಂತ ಹೇಳ್ತಿದ್ದಾರೆ? ಎಲ್ಲ ಅಲ್ಲಿ ಹೋದ್ಕೊಳ್ಳೆ ಅಲ್ಲಿ ಮುಂದೋಗಿ ಅಲ್ಲಿ ಗೇಟ್ ಬಾಗಿಲಾಗುತ್ತೆ. ಮುಂದೋಗಿ ವಲಯ ಕಚೇರಿ ಹೋಗಿ ತಹಸೀಲ್ದಾರಿ ಸೆಕ್ಷನ್ ನೋಡಿ ಅಂತಿದ್ದಾರೆ. ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಯಾಕಾಗಿ ಈ ಥರ ರೆಸ್ಪಾನ್ಸ್ ಮಾಡ್ತಾ ಇಲ್ಲ? ಏನು ಕಾರಣ? ಅದನ್ನು ನೀವೇ ಹೇಳಬೇಕಪ್ಪ. ಯಾಕೆ ಅಲ್ಲಿ ಇಲ್ಲೇನಾದ್ರು ಆಫೀಸೇ ಇಲ್ವೋ ಅಥವಾ ಟ್ಯಾಕ್ಸ್ ತಗೊಳಲ್ವೋ ಏನು ಮಾಹಿತಿ ಬೇಕಲ್ಲ. ಒಂದೇನಾದ್ರು ಸಾರ್ವಜನಿಕ ಹೇಳಬೇಕಲ್ಲ. ಟ್ಯಾಕ್ಸ್ ತಗೊಳಲ್ಲ, ಇಷ್ಟು ವರ್ಷದ ಫ್ರೀ. ಈಗ ಮನ್ನಾ ಮಾಡಿದಾರಲ್ಲ, ಈಗ ನಿಮ್ಮ ಟ್ಯಾಕ್ಸು ಮನ್ನಾ ಅಂತ ಒಂದು ಬೋರ್ಡ್ ಹಾಕ್ಬೇಕಲ್ವಾ? ಅವಾಗ ನಾವು ಬರೋದಿಲ್ಲಲ್ವ, ಮನ್ನಾ ಮಾಡಿಸ್ಕೊಂತೀವಿ. ಕೆಲವರು ಟ್ಯಾಕ್ಸೇ ಕಟ್ಟಲ್ಲ ಅಂತಂದ್ರಲ್ಲಿ ನೀವು ಶಿವಮೊಗ್ಗದಿಂದ ಬಂದಿದ್ದೀರಾ? ಹೌದು, ಕಟ್ಸ್ಕೋಬೇಕು ಬೇಡ? ಸರ್ಕಾರಕ್ಕೆ ದುಡ್ಡು ಬೇಡವಾ? ಅದು ನಮ್ಮ ಪ್ರಶ್ನೆ. ಈ ಆಫೀಸ್ನಲ್ಲಿ ಯಾರು ರೆಸ್ಪಾನ್ಸ್ ಪರ್ಸನ್ಸೇ ಇಲ್ವಾ? ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟೇ ಇಲ್ವಾ? ಇದು ಸರ್ಕಾರಕ್ಕೆ ಗೊತ್ತಾಗಲ್ವಾ ಅನ್ನೋದನ್ನು ನಾವು ಪ್ರಚಾರ ಪಡಿಸ್ಬೇಕು. ನೀವು ಏನು ಹೇಳ್ತಿದ್ದಾರೆ ಕೇಳಿದ್ರೆ ಅಂತ? ಇಲ್ಲ, ಇಲ್ಲಿ ಟ್ಯಾಕ್ಸ್ ತೊಗೊಳಲ್ಲ, ಈ ಸರಿ ತೊಗೊಳಲ್ಲ. ಅಲ್ಲೆಲ್ಲ ಸರ್ವೆ ನಂಬರ್ ಐತೆ, ಅದು ಹ್ಯಾಂಡ್ ಓವರ್ ಆಗಿಲ್ಲ. ನೀವು ಡೆವಲಪರಿಗೆ ಹೇಗೆ ಹ್ಯಾಂಡ್ ಓವರ್ ಮಾಡಿಸಿ ಅಂತಿದ್ದಾರೆ. ಡೆವಲಪರಿಗೆ ಹೋಗಿ ನಾವು ಪರ್ಚೇಸ್ ಮಾಡಿದ್ದಲ್ದೆ ಡೆವಲಪರಿಗೆ ಹೋಗಿ ಹ್ಯಾಂಡ್ ಓವರ್ ಮಾಡಿಸೋದು ನಮ್ಮ ಕೆಲಸನಾ ಅನ್ನೋದು ಬೇಕಾಗಿದೆ. ಯಾರು ಮಾಡಬೇಕು ಕೆಲಸನ? ಅದು ಇವರೇ ಮಾಡಬೇಕು. ಇಲ್ಲಿ ಅಧಿಕಾರಿಗಳು ಮಾಡಬೇಕು. ಸಂಬಳ ತಿಂತಿಲ್ವಾ? ಸಾರ್ವಜನಿಕ ಶ್ರಮದ ದುಡ್ಡಲ್ವ ಅವ್ರು ತಿಂತಿರೋದು? ಅದು ಬೇಕು. ಈಗ ಯಾವ ವರ್ಷದಲ್ಲಿ ನೀವು ಸೈಟನ್ನು ಪರ್ಚೇಸ್ ಮಾಡಿದ್ರಿ? 2020ರಲ್ಲಿ. ಇಷ್ಟು ಒಂದು ಸಿಂಗಲ್? ಹೌದು, 30-40 ಮಾಡಿದ್ವಿ. ಅದಕ್ಕೆ ಸೈಟ್ ಕೊಟ್ಕೊಳ್ಳೋದೇ ಇಲ್ಲ, ದುಡ್ಡೇ ಬೇಡ ಹೇಳಿದ್ರೆ. ಆಮೇಲೆ ಮುಂದೆ ದಂಡ ಹಾಕಿದ್ರೆ ಅದು ಯಾವನು ಕೊಡೋನು? ಈಗ ಫೈನನ್ನು ಯಾರು ಕಟ್ಕೊಡೋದು? ಅದಕ್ಕೆ ಕೇಳಬೇಕು ನಾವೀಗ. ಈಗ ದಂಡ ಹಾಕ್ತಾರಲ್ಲ, 4 years ಆಗಿದೆ. ಅದು ಟ್ಯಾಕ್ಸನ್ನು ಫೈನನ್ನು ಯಾರು ಕೊಡ್ತಾರೆ? ಈ ಆಫೀಸ್ನ ದುಡ್ಡೇ ಬೇಡವಾಗಾರೆ? ಎಲ್ಲ ಮನ್ನಾ ಆಫೀಸಾ? ಇದು ಮನ್ನಾನಾ? ಅಥವಾ ಇದು ಒಂದು ಯಾವ್ದಾದ್ರು ಒಂದು ಇದೆಯಲ್ಲ ನಿಮ್ಮದು ಭಾಗ್ಯ. ಆ ಭಾಗ್ಯನ ಉಚಿತ ಭಾಗ್ಯ ಇದು ಒಂದು ಸೇರಿಸಲಿ ಅಂತ ಅದಾರು ಅನುಕೂಲ. ಅಂದರೆ ನೀವು ಅವಾಗಿಂದ ಕೂಡ ಟ್ಯಾಕ್ಸ್ ಪೆಂಡಿಂಗ್ ಮಾಡಿಲ್ಲ? ಹೌದು. ಅಧಿಕಾರಿಗಳು ಮಾತ್ರ ಸ್ಪಂದಿಸ್ತಿಲ್ಲ. ಹೌದು. ಏನು ಹೇಳಿಕ್ಕೆ ಬಯಸ್ತೀರ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ? ಈಗ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟು ಈ 3 ಆಫೀಸಿನ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೇಳ್ತೀವಿ. ಈಗ ರಿಟರ್ನ್ ಹೋಗ್ತೀರಾ ಅಥವಾ ವೆಯ್ಟ್ ಮಾಡ್ತೀರಾ? ಎಲ್ಲಿ ಮಾಡಲಿ? ನಾ ಇರಲಿ ಇಷ್ಟು ದಿವಸ ನಾವು 1 ವಾರದ ಮೇಲೆ ತೊಗೊತೀನಿ ಅಂದರೆ ವೆಯ್ಟ್ ಮಾಡ್ತೀನಿ. ಯಾರು ಹೇಳ್ತಾನೆ ಇಲ್ಲಲ್ಲ, ತೊಗೊಳೋದಿಲ್ಲ. ಟ್ಯಾಕ್ಸ್ ಕಟ್ಟೋದನ್ನು ನಿಲ್ಲಿಸ್ಬಿಟ್ಟಿದ್ದೀವಿ ಅಂತಾರಲ್ಲ. ಟ್ಯಾಕ್ಸೇ ಬೇಡವಾ? ನಿಲ್ಲಿಸೇ ಬಿಟ್ಟಿದ್ದೀನಿ. ಹೌದು, ಟ್ಯಾಕ್ಸ್ ತೊಗೊಳಲ್ಲ ಸದ್ಯಕ್ಕೆ ಅಂತಾರೆ. ಯಾರು ಸಿಬ್ಬಂದಿಗಳು ಹೇಳ್ತಿರೋದು? ಸಿಬ್ಬಂದಿ ಅವ್ರು ಯಾವ ಬೋರ್ಡ್ ಇಲ್ಲ, ಏನಿಲ್ಲ. ಒಬ್ಬ ಸಾರ್ವಜನಿಕ ಈ ಆಫೀಸ್ನಲ್ಲಿ ಯಾರೂ ಇಲ್ಲ. ಆ ಸೆಕ್ಷನಿಗೆ ಹೋಗಿ ನೋಡಿ, 8-10 ಕೌಂಟ್ರ್ ಇದೆ, ಒಬ್ಬನೂ ಇಲ್ಲ ಅಲ್ಲಿ. ಖಾಲಿ, ಹೇಳೋರೇ ಇಲ್ಲ. ಈಗ ನೀವು ಶಿವಮೊಗ್ಗದಿಂದ ಬಂದಿದ್ದೀರಾ ಟ್ಯಾಕ್ಸ್ ಪೇ ಮಾಡಲಿಕ್ಕೆ. ಈಗ ಮತ್ತೆ ವಾಪಸ್ ಹೋಗ್ತೀರಾ? ಮತ್ತೆ ಹೋಗ್ಲೇಬೇಕು. ನನ್ನ ಮನೆಗೆ ನಾವು ಹೋಗ್ಬೇಕಲ್ಲ. ಮತ್ತು ಇಲ್ಲಿ ಇರೋಕ್ಕಾಗ್ತೈತಾ? ಅದು ನಾಳೆ ನಾಡ್ದಿನ ವೆಯ್ಟ್ ಮಾಡ್ತೀರಾ? ವೆಯ್ಟ್ ಮಾಡಲ್ಲ. ಅದಕ್ಕೋಸ್ಕರ ಇಲ್ಲಿದ್ದು ಇರ್ಲಿಕ್ಕಾಗಲ್ಲ ವಾಪಸ್. ನಿಮ್ಮ ಹೆಸರು? ನನ್ನ ಹೆಸರು ಬಾಬುರಾವ್ ಅಂತ. ನಾನು ಸ್ಟೇಟ್ ಅಕೌಂಟ್ನಲ್ಲಿ ಆಡಿಟ್ ಆಫೀಸರಾಗಿ ರಿಟೈರ್ಡ್ ಆಗಿದ್ದೀನಿ. ಇಲ್ಲೊಂದು ಸೈಟ್ ನಾವು ಇಲ್ಲೇ ಇದ್ವಿ. ಆದಮೇಲೆ ನಾವು ಶಿವಮೊಗ್ಗಕ್ಕೆ ಶಿಫ್ಟ್ ಆದ್ವಿ. ಆ ಸೈಟಿಗೆ ಟ್ಯಾಕ್ಸ್ ಕಟ್ಟಬೇಕಲ್ಲ ಅಂತ ಅಲ್ಲಿಂದ ಬಂದಿದ್ದೀನಿ.